ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಗೋಪಾಲಕೃಷ್ಣಾಯ ನಮಃ. ಭಾರತದ ಸಂಸ್ಕೃತಿ ಮುಖ್ಯವಾಗಿ ಅದು ನೆಲೆ ನಿಂತಿರೋದು ನಮ್ಮ ವೈದಿಕ ಸಂಸ್ಕೃತಿ ಮತ್ತು ನಮ್ಮ ಕಲಾ ಶ್ರೀಮಂತಿಕೆ. ವೇದ ಇರ್ಬೋದು ಅಥವಾ ನಮ್ಮ ಬಹಳಷ್ಟು ಕಲೆಗಳು, ಕ್ಷೇತ್ರ ಕಲೆಗಳಿರ್ಬೋದು, ಅದರಲ್ಲಿ ಮುಖ್ಯವಾಗಿ ಸಂಗೀತ. ಹೀಗೆ ನಮ್ಮ ಸಂಸ್ಕೃತಿ ಆ ಮೂಲಕ ಇವತ್ತು ಗಟ್ಟಿಯಾಗಿ ನಮ್ಮ ನೆಲದಲ್ಲಿ ಮತ್ತು ವಿಶ್ವದಲ್ಲಿ ಅದು ನೆಲೆಯೂರಿದೆ. ಇವತ್ತು ಅಗಲ್ಪಾಡಿ ಜಾತ್ರೆಯ ಸಂದರ್ಭದಲ್ಲಿ ಅಂತಹ ಎರಡು ವಿಷಯಗಳಲ್ಲಿ ಕೂಡ ಬಹಳಷ್ಟು ಪರಿಣತಿಯನ್ನು, ಬಹಳಷ್ಟು ವಿದ್ವತ್ತನ್ನು ಹೊಂದಿರುವಂತಹ ಮಹಾಮಹೋಪಾಧ್ಯಾಯ ಶ್ರೀ ಬಳ್ಳಪದೋ ಶ್ರೀ ಮಾಧವ ಉಪಾಧ್ಯಾಯರನ್ನು ಅಗಲ್ಪಾಡಿಯ ಜಾತ್ರಾ ಸಂದರ್ಭದಲ್ಲಿ ಅವರು ಅಲ್ಲಿಯ ಎಲ್ಲ ಸದ್ಭಕ್ತರು, ಧರ್ಮ ಬಂಧುಗಳು ಸೇರಿಕೊಂಡು ಗೌರವಿಸ್ತಾ ಇದ್ದಾರೆ. ಬಳ್ಳಪದವು ಶ್ರೀ ಮಾಧವ ಉಪಾಧ್ಯಾಯರು ನಮ್ಮ ಶ್ರೀಮಠಕ್ಕೆ ನಮ್ಮ ಪೂಜ್ಯ ಗುರುಗಳಾದಂಥ ಕೇಶವಾನಂದ ಭಾರತಿ ಶ್ರೀಪಾದಂಗಳವರಿಗೆ ಬಹಳಷ್ಟು ನಿಕಟವಾಗಿದ್ದವರು ಮತ್ತು ಪರಸ್ಪರ ಬಹಳಷ್ಟು ಅಭಿಮಾನವನ್ನು ಹೊಂದಿದ್ದವರು. ನಮ್ಮ ಪೀಠಾರೋಹಣದ ಪ್ರಥಮ ವಾರ್ಷಿಕೋತ್ಸವದ ಸನ್ಮಾನವನ್ನು ಕೂಡ ನಾವು ಉಪಾಧ್ಯಾಯರಿಗೆ ಮಾಡಿದ್ದೇವೆ. ಯಾಕಂದರೆ ನಮಗೆ ಅಂತಹ ಒಬ್ಬ ದೊಡ್ಡ ವಿದ್ವಾಂಸ, ಸಂಗೀತದಲ್ಲಿ ಮತ್ತು ವೈದಿಕದಲ್ಲಿ ಅಷ್ಟು ದೊಡ್ಡ ವಿದ್ವಾಂಸರು ನಮ್ಮ ಜಿಲ್ಲೆಯಲ್ಲೇ ಬಹುಶಃ ಬೇರೆ ಯಾರು ಇಲ್ಲ ಅಂತ ಹೇಳಿ ನಾವು ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಅಂತಹ ಒಬ್ಬ ವಿದ್ವಾಂಸರಿಗೆ ನಾವು ಇಲ್ಲಿ ನಮ್ಮ ಪ್ರಥಮ ವಾರ್ಷಿಕೋತ್ಸವದ ಗೌರವವನ್ನು ಕೂಡ ನಾವು ಮಠದ ವತಿಯಿಂದ ನೀಡಿದ್ದೆವು. ಈಗ ಮತ್ತೆ ಅವರಿಗೆ ಅವರ 99ನೇ ವರ್ಷದಲ್ಲಿ, ಅವರ 99ನೇ ವರ್ಷ ಪ್ರಾರಂಭ ಆಗಿದೆ. 100ನೇ ವರ್ಷಕ್ಕೆ ಶತಾಯುಷಿಯಾಗಿ ಅವರು ಕಾಲಿಡ್ತಾ ಇದ್ದಾರೆ, ಅವರ 100ನೇ ವರ್ಷಕ್ಕೆ. ಅಂತಹ ಸಂದರ್ಭದಲ್ಲಿ ಅಗಲ್ಪಾಡಿ ದೇವಸ್ಥಾನದಲ್ಲಿ, ಅದು ಮುಖ್ಯವಾಗಿ ಜಾತ್ರೆಯ ಸಂದರ್ಭದಲ್ಲಿ ಅವರನ್ನು ಗೌರವಿಸ್ತಾ ಇರೋದು ಖಂಡಿತವಾಗಿ ಅದೊಂದು ಅಭಿನಂದನೀಯವಾದಂಥ ಒಂದು ಕಾರ್ಯ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ. ಹಿರಿಯ ವಿದ್ವಾಂಸರಾದಂಥ ಶ್ರೀ ಬಳ್ಳಪದೋ ಮಾಧವ ಉಪಾಧ್ಯಾಯರಿಗೆ ಈ ಸಂದರ್ಭದಲ್ಲಿ ನಮ್ಮ ಹೃದಯವಾದಂಥ ಅಭಿನಂದನೆಗಳನ್ನು ಕೂಡ ತಿಳಿಸ್ತಾ, ಅವರಿಗೆ ದೇವರು ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಲಿ ಅನ್ನೋದಾಗಿ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.